ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಾವು ರಾಯರ ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ಗುರುವಾರ ರಾಯರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಅಥವಾ ಏಕಾದಶಿಯನ್ನು ನಾವು ಏನು ಆಚರಣೆ ಮಾಡ್ತೀವಿ, ಏಕಾದಶಿಯ ದಿವಸ ಉಪವಾಸವನ್ನು ಇದ್ದು ಇದೆಲ್ಲ ಮಾಡುವಾಗ ಹೆಣ್ಮಕ್ಳು ಆದಷ್ಟು ಸೀರೆಯನ್ನು ಧರಿಸ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಕೊಂಡು, ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡುವಾಗ ಗಂಧವನ್ನು ಹಚ್ಕೊಂಡು ಕೆನ್ನೆಗೆ ಅರಿಶಿನ ಹಚ್ಕೊಳ್ಳೋ ಅಂತಹದ್ದು, ಅಥವಾ ಇದೆಲ್ಲದಕ್ಕಿಂತ ಶ್ರೇಷ್ಠ ಅಂತಂದರೆ ಗೋಪಿ ಚಂದನ ಹಣೆಗೆ ಧಾರಣೆ ಮಾಡಿದ್ರೆ ಇನ್ನೂ ಶ್ರೇಷ್ಠ. ಗೋಪಿ ಚಂದನ ಅಂತಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಅದನ್ನು ಹಣೆಗೆ ಹಚ್ಕೊಳ್ಳೋ ಅಂತಹದ್ದು. ಮತ್ತು ರಾಯರಿಗೂ ಸಹ ಗೋಪಿ ಚಂದನವನ್ನು ಹಚ್ಬೋದು. ನೆಕ್ಸ್ಟ್ ಡೇಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಕೊಡ್ತೀನಿ. ಹೂವನ್ನು ಮುಡ್ಕೊಂಡು ಕೈಗೆ ಬಳೆಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ ಅಂತ ಹೇಳಿ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ, ಹೆಣ್ಮಕ್ಳಿಗೆ. ಆವಾಗೆಲ್ಲ ನನಗೆ ಕಮೆಂಟ್ಸಲ್ಲಿ ಕೇಳ್ತಾರೆ ಕೆಲವು ಹೆಣ್ಮಕ್ಳು, ನಮಗೆ ಮದುವೆ ಆಗಿಲ್ಲ, ನಾವು ಚೂಡಿದಾರ ಹಾಕ್ಕೊಂಡು ಪೂಜೆ ಮಾಡಿದ್ರೆ ನಡೆಯುತ್ತಾ ಅಂತ ಹೇಳಿ. ನೋಡಿ, ನೀವು ವಯಸ್ಸಿಗೆ ಬಂದಿರುವಂತಹ ಹೆಣ್ಮಕ್ಳಾಗಿದ್ದರೆ ಸೀರೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಯಾಕೆಂದರೆ ನಾಳೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಸೀರೆಯನ್ನು ಉಟ್ಕೊಳ್ಳೇಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಪೂಜೆ ಮಾಡೋ ತನಕ ಆದರೂ, ಅಂದರೆ ರಾಯರ ಪೂಜೆ ಮಾಡೋ ತನಕ, ಇಲ್ಲ ರಾಯರ ಮಠಗಳಿಗೆ ಹೋಗಿ ಬರುವಾಗ ಆದ್ರೂ ಸೀರೆಯನ್ನು ಉಟ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಕೇವಲ ಈ ರೀತಿ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಅಂತ ಹೇಳೋದು ಗುರುವಾರ ಅಥವಾ ರಾಯರ ಪೂಜೆಗಷ್ಟೇ ಸೀಮಿತ ಆಗೋದಿಲ್ಲ. ನಾವು ಶುಕ್ರವಾರ ಅಥವಾ ಮಂಗಳವಾರ ಪ್ರತಿನಿತ್ಯವೂ ಸಹ ನಾವು ಹೆಣ್ಮಕ್ಳು ಈ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ನಾವು ಈ ರೀತಿ ಪೂಜೆಯನ್ನು ಮಾಡಿದಾಗಲೇ ಅದರ ಸಂಪೂರ್ಣ ಫಲ ಅನ್ನುವಂತಹದ್ದು ದೊರೆಯೋದು. ನೈಟಿಗಳಲ್ಲಿ ಯಾವುದೇ ಕಾರಣಕ್ಕೂ ದಯಮಾಡಿ ರಾಯರ ಪೂಜೆಯನ್ನು ಯಾವ ಹೆಣ್ಮಕ್ಳು ಮಾಡಬೇಡಿ. ನೀವೆಷ್ಟೇ ನಿಷ್ಠೆಯಿಂದ ನೀವು ಮಾಡಿದ್ರೂ ನೈಟಿಗಳನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರಿ ಅಂತಂದರೆ ಯಾವ ಫಲವೂ ಸಹ ಖಂಡಿತ ದೊರೆಯೋದಿಲ್ಲ. ನೀವು ಪ್ರತಿನಿತ್ಯ ಆಗಲಿಲ್ಲ ಸೀರೆ ಉಟ್ಕೊಳ್ಳೋಕ್ಕೆ ಅಂತಂದರೆ ಶುಕ್ರವಾರ, ಮಂಗಳವಾರ, ಗುರುವಾರ ಅಟ್ಲೀಸ್ಟ್ ಈ ಥರ ದಿವಸಗಳಲ್ಲಾದ್ರೂ ಹಾಕ್ಕೊಂಡು ಪೂಜೆ ಮಾಡಿ. ಇಲ್ಲ ಪ್ರತಿನಿತ್ಯ ಸಂಪೂರ್ಣ ಫಲ ಬೇಕು ನಿಮಗೆ ಪೂಜೆ ಮಾಡಿದ್ದು ಅಂತಂದರೆ ಪೂಜೆ ಆಗೋ ತನಕನಾದ್ರೂ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿ, ಆಮೇಲೆ ನಿಮಗೆ ಆರಾಮ ಅನಿಸುತ್ತೋ ಆ ಥರ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಆದಷ್ಟು ಹೆಣ್ಮಕ್ಳು ದಿನ ಇಡೀ ಈ ನೈಟಿಗಳಲ್ಲಿ ಇರೋವಂತಹದ್ದು ಕೂಡ ಶ್ರೇಯಸ್ಸಲ್ಲ ಮನೆಯಲ್ಲಿ. ಆಮೇಲೆ ಈ ಮದುವೆ ಆಗಿಲ್ಲದೆ ಇರೋವಂತಹ ಹೆಣ್ಮಕ್ಳು ಏನು ಬಟ್ಟೆಗಳನ್ನ ಹಾಕ್ಕೊಂಡು ಪೂಜೆ ಮಾಡಬೇಕು, ಸೀರೆ ಉಡಲ್ಲ ಅನ್ನೋಂಥವ್ರು ಅಟ್ಲೀಸ್ಟ್ ಮೈ ತುಂಬ ಏನು ಬಟ್ಟೆ ಇರುತ್ತೋ ಸಾಂಪ್ರದಾಯಿಕವಾದಂತಹ ಉಡುಗೆಗಳನ್ನು ಹಾಕೋಬೋದು. ಸೀರೆ ಉಡಲ್ಲ ಅಂತಂದರೆ ಗುರುವಾರದೊತ್ತೆಲ್ಲ, ಇಲ್ಲ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಚೂಡಿದಾರ್ ಮೈ ಮುಚ್ಚೋ ಹಾಗೆ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ. ಆದಷ್ಟು ಮೈ ಕೈ ಕಾಣೋ ಹಾಗೆ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡುವಂತಹದ್ದು. ಇಂತಹ ಬಟ್ಟೆಗಳಲ್ಲಿ ಮಠಕ್ಕೆ ಹೋಗುವಂತಹದ್ದನ್ನು ದಯಮಾಡಿ ಮಾಡಬೇಡಿ. ಆಮೇಲೆ ಪುರುಷರ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು, ಅಂದರೆ ಈ ಟಿ ಶರ್ಟ್ಸು, ನಿಕ್ಕರು, ಈ ಥರದನ್ನೆಲ್ಲ ಹಾಕ್ಕೊಂಡು ದಯಮಾಡಿ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಫಲ ಅನ್ನುವಂತಹದ್ದು ಪೂಜೆಗಳ ವಿಚಾರದಲ್ಲಿ ದೊರೆಯಲ್ಲ. ಯಾಕೀಗೆ ಹೇಳುವಂತಹದ್ದು ಅಂತಂದರೆ, ನೋಡಿ, ನಮ್ಮ ಸಂಸ್ಕೃತಿ ಅಥವಾ ಪರಂಪರೆಯಲ್ಲಿ ಹೆಣ್ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಸ್ಥಾನ ಇದೆ. ಒಂದು ಮನೆಯ ಹೆಣ್ಮಕ್ಕಳನ್ನ ಆ ಮನೆಯ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತಾರೆ. ಹೀಗಾಗಿ ರಾಯರು ಇವತ್ತೂ ಸಹ ಶ್ರೀಮನ್ನಾರಾಯಣ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ಎರಡು ಕಣ್ಣುಗಳ ಹಾಗೆ ಪ್ರತಿನಿತ್ಯ ಅವರನ್ನು ಪೂಜಿಸ್ತಾರಂತೆ. ಮಹಾಲಕ್ಷ್ಮಿ ಅಮ್ಮನವರು ಅಂತಂದರೆ ಸ್ವರೂಪ ಸೀರೆಯನ್ನು ಧಾರಣೆ ಮಾಡಿ, ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಆ ತಾಯಿ ಮುಡಿ ತುಂಬ ಹೂವು, ಇದೇ ಸೌಭಾಗ್ಯದ ಸಂಕೇತಗಳು. ಈ ರೀತಿಯಾಗಿ ಪ್ರತಿ ಮನೆಯ ಹೆಣ್ಣು ಮಕ್ಕಳನ್ನು ರಾಯರು ನೋಡೋದಕ್ಕೆ ಬಯಸುವಂತಹದ್ದು. ಇದರ ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಪೂಜೆ ಮಾಡಿದ್ರೆ ಆ ಮನೆ ಏಳಿಗೆ ಆಗುತ್ತೆ ಅನ್ನೋವಂತಹದ್ದನ್ನು ಗುರುವರಿಯರು ಬಹಳ ಚೆನ್ನಾಗಿ ಅರ್ತಿದ್ದಾರೆ. ಹೀಗಾಗಿಯೇ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂತಹ ಪದ್ಧತಿಯನ್ನು ಸಹ ರಾಯರೇ ಹಾಕ್ಕೊಟ್ಟಿರುವಂತಹದ್ದು. ಹೀಗಾಗಿ ರಾಯರ ಪೂಜೆ ಮಾಡುವಾಗ ಅಥವಾ ಮಠಗಳಿಗೆ ಹೋಗುವಾಗ ಹೆಣ್ಣುಮಕ್ಕಳು ಸೀರೆಯನ್ನು ಧರಿಸ್ಕೊಂಡೇ ಹೋಗಬೇಕು ಅನ್ನುವಂತಹದ್ದು. ನಾವು
ಈಗೇನಿದ್ದೀವಿ ಈ ಸ್ಥಳದಲ್ಲೇನಾದರೂ ಹೆಣ್ಣುಮಕ್ಕಳು ಕೈಗೆ ಬಳೆ ಹಾಕ್ಕೊಳ್ದಲೆ ಅಥವಾ ಹೆಂಗಂದ್ರಂಗೆ ಬಳೆ ಹಾಕ್ಕೊಳ್ದಲೇ ಹೋದರೆ ನಾವು ಹೋಗೋ ಮಠದಲ್ಲಿ ಖಂಡಿತ ಮಂತ್ರಾಕ್ಷತೆಯನ್ನು ಆ ಮಠದ ಅರ್ಚಕರು ಕೊಡೋದಿಲ್ಲ. ಅವರು ನೇರವಾಗೇ ಹೇಳಿಬಿಡ್ತಾರೆ, ಬಳೆ ಹಾಕಿಲ್ದೇ ಇರೋವಂತಹ ಹೆಣ್ಮಕ್ಳಿಗೆ ನಾವು ಮಂತ್ರಾಕ್ಷತೆಯನ್ನು ಕೊಡೋದಿಲ್ಲ. ನೀವು ಸೀರೆನೇ ಉಟ್ಕೊಂಡು ಬನ್ನಿ ಅಂತ ನಾವು ಹೇಳಲ್ಲ. ಅಟ್ಲೀಸ್ಟ್ ಚೂಡಿದಾರ್ ಹಾಕ್ಕೊಂಬಂದರೂ ಪರವಾಗಿಲ್ಲ. ಈ ಟೀ ಶರ್ಟ್ಸು ಪ್ಯಾಂಟು ಆ ಥರದ್ದೆಲ್ಲ ಆ ಮಠದಲ್ಲಿ ಅಲೋ ಮಾಡೋದು ಇಲ್ಲ. ಮಂತ್ರಾಕ್ಷತೆನೇ ಕೊಡೋದಿಲ್ಲ. ಈ ರೀತಿ ಪದ್ಧತಿ ಕೆಲವೊಂದು ಮಠಗಳಲ್ಲಿ ಬಹಳ ಒಂದು ಸ್ಟ್ರಿಕ್ಟಾಗಿ ನಡೆಸ್ತಾರೆ. ಅಂದರೆ ರಾಯರಿಗೆ ಪ್ರೀತಿ ಆಗೋ ಥರ ನಾವು ಹೋದ್ರೇ ರಾಯರ ಅನುಗ್ರಹ ಆಗುವಂಥದ್ದು. ಇರೋವಂತಹ ವಿಚಾರಗಳು ಹೀಗೆ ನಾವು ಇರೋದನ್ನು ಹೇಳ್ತೀವಿ. ಕೆಲವರು ಅದನ್ನು ನೀವು ಹೇಗೆ ತಗೋತೀರೋ ಆಗಿಬಿಟ್ಟಿದ್ದು. ಏಕೆಂದರೆ ಕೆಲವರೆಲ್ಲ ಪಾಪ ಡ್ಯೂಟಿಗಳಿಗೆ ಹೋಗೋವಂಥವ್ರು ಇರ್ತೀರ. ಇನ್ಯಾರೋ ಒಬ್ಬರು ಕೇಳಿದರು IT-BT ಕಂಪ್ನಿನಲ್ಲಿ ನಮಗೆ ಬಳೆ ಈ ಥರದ್ದೆಲ್ಲ ಅಲೋ ಮಾಡೋದಿಲ್ಲ ಅಂತಂದು. ಈಗ ಏನೂ ಮಾಡಲಿಕ್ಕಾಗಲ್ಲ. ನಿಮ್ಮ ಅನುಕೂಲ, ಶಾಸ್ತ್ರ ಯಾವ ರೀತಿ ಇದೆ, ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನೋಂತಹದ್ದನ್ನು ನಾವು ಹೇಳ್ತೀವಿ. ಅದರಲ್ಲಿ ಎಷ್ಟರ ಮಟ್ಟಕ್ಕೆ ನಿಮಗೆ ಪಾಲಿಸಲಿಕ್ಕೆ ಆಗುತ್ತೆ ದಯಮಾಡಿ ಅಷ್ಟನ್ನು ಪಾಲನೆ ಮಾಡಿ. ಇಲ್ಲಿ ಬಲವಂತ ಅಥವಾ ಮಾಡಲೇಬೇಕು ಅಂತ ಹೇಳಿ ನಾವು ಯಾವುದನ್ನು ಯಾರ ಮೇಲೂ ಹೇರಲಿಕ್ಕಾಗಲ್ಲ. ಅವರವರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಆದಷ್ಟು ನೋಡಿಕೊಂಡು ನಿಮಗೆ ಎಷ್ಟರ ಮಟ್ಟಕ್ಕೆ ಪಾಲನೆ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ಮಾಡಿ. ಆದಷ್ಟು ಒಟ್ಟಿನಲ್ಲಿ ರಾಯರ ಪೂಜೆಯನ್ನು ಹೆಣ್ಮಕ್ಳು ನಾನು ಹೇಳಿದ್ನಲ್ವ ಈ ರೀತಿ ವಿಶೇಷವಾಗಿ ಗುರುವಾರ, ಏಕಾದಶಿ, ನೀವು ದ್ವಾದಶಿ ದಿನ ಪೂಜೆ ಮಾಡುವಂತಹದ್ದು ಅಥವಾ ರಾಯರ ವ್ರತ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಎಷ್ಟು ದಿವಸ ರಾಯರ ವ್ರತ ಮಾಡ್ತೀರಾ ಅಷ್ಟೂ ದಿವಸವೂ ದಯಮಾಡಿ ಸೀರೆ ಉಟ್ಕೊಂಡೇ ಪೂಜೆ ಮಾಡಿ. ಬೇರೆ ಯಾವ ದೇವರು ಒಪ್ಕೊಂಡ್ರೂ ಪರವಾಗಿಲ್ಲ, ನೈಟಿ ಚೂಡಿದಾರಲ್ಲಿ ಪೂಜೆ ಮಾಡುವಂತಹದ್ದನ್ನು ರಾಯರು ಖಂಡಿತ ಒಪ್ಪಲ್ಲ. ಅದು ಚೂಡಿದಾರ್ ಇರಲಿ, ವಿಶೇಷವಾಗಿ ನೈಟಿಗಳಲ್ಲಿ ರಾಯರ ಯಾವುದೇ ವ್ರತದ ಪೂಜೆಯನ್ನು ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದೇ ಫಲ ಅನ್ನೋವಂಥದ್ದು ದೊರೆಯೋದಿಲ್ಲ. ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.